ವಿದ್ಯಾರ್ಥಿಗಳ ಗಮನಕ್ಕೆ ನಾನು ಇವತ್ತು ತಮಗೆ ಮೂರನೇ BA ಮೂರನೇ ಸೆಮಿಸ್ಟರ್, BCom ಮೂರನೇ ಸೆಮಿಸ್ಟರ್ ಮತ್ತು BA ಮತ್ತು BCom 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಯಾವ ರೀತಿಯ ಫೀಸ್ ಅನ್ನ ತುಂಬಬೇಕನ್ನೋದನ್ನ ಒಂದು ಡೆಮೋವನ್ನು ತೋರಿಸ್ಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ನೀವು ನಿಮ್ಮ ಲಾಗಿನ್ ಅನ್ನು ಬಳಸ್ಕೊಂಡು ಈ ರೀತಿಯಾಗಿ ಫೀಸ್ ಅನ್ನ ಭರಣ ಮಾಡಬೇಕು. ಸ್ಟಾರ್ಟಿಂಗು ನಮ್ಮ USMS ಪೇಜ್ ಅನ್ನು ಓಪನ್ ಮಾಡ್ಕೊಂಡ ತಕ್ಷಣ ಮೊದಲನೇದಾಗಿ ನೀವು ಈ ಸ್ಟೂಡೆಂಟ್ ಅನ್ನ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಎರಡನೇದಾಗಿ ನಿಮ್ದು ಯೂಸರ್ ನೇಮ್ ಅಲ್ಲಿ USMS ನಂಬರ್ ಹಾಕಬೇಕು. ನಂತರ ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರವಾಗಿ ಎಂಟರ್ ಕ್ಯಾಪ್ಚಾ ಅಂತ ಇರ್ತಲ್ಲ, ಅದನ್ನು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಆಗಬೇಕು. ಸೊ ಈಗ ಲಾಗಿನ್ ಆದ ತಕ್ಷಣವಾಗಿ ನಿಮಗೆ ನಿಮ್ಮ ಪೇಜ್ ಅಲ್ಲಿ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಏನ್ ತೋರಿಸ್ತಂದ್ರೆ ಸೆಲೆಕ್ಟ್ ಮೇಜರ್ ಡಿಸಿಪ್ಲಿನ್ ಬಿಫೋರ್ ಪೇಮೆಂಟ್ ಅಂತ ಬರುತ್ತೆ. ಅಂದ್ರೆ ನೀವು ಆಲ್ರೆಡಿ ಆಯ್ಕೆ ಮಾಡಿಕೊಂಡಂತ ಸಬ್ಜೆಕ್ಟ್ ಇರ್ತವೆ, ಇಂಗ್ಲಿಷು ಮತ್ತೆ ಹಿಸ್ಟ್ರಿ ಅಂತ ಒಬ್ಬ ಸ್ಟೂಡೆಂಟ್ ಆಯ್ಕೆ ಮಾಡಿರ್ತಾರೆ. ಹಂಗಾಗಿ ನೀವೇನ್ ಮಾಡ್ಬೇಕಂದ್ರೆ ನೀವು ಆಲ್ರೆಡಿ ಸೆಲೆಕ್ಟ್ ಮಾಡಿರೋ 2 ಸಬ್ಜೆಕ್ಟ್ ನಿಮ್ಮ ಹತ್ರ ಇರ್ತವೆ, ಅವನ್ನೇ ಮತ್ತೊಮ್ಮೆ ನೀವು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಮಾಡಬೇಕು. ಇದು ಕೇವಲ 5ನೇ ಸೆಮಿಸ್ಟರ್ ಮಾತ್ರ. ನಂತರವಾಗಿ ನಿಮಗೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಆಫ್ಲೈನ್ ಪೇಮೆಂಟ್ ಅಂತ ಕೇಳುತ್ತೆ. ನೀವು ಕ್ಲಿಕ್ ಹಿಯರ್ ಪೇ ದ ಸೆಮಿಸ್ಟರ್ ಫೀಸ್ ಆಫ್ಲೈನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಓಕೆ, ಇಲ್ಲಿ ನಿಮ್ಗೆ ಏನಂತ ಬರುತ್ತೆ ಅಂದ್ರೆ ನೀವು ಈ ಪೇಮೆಂಟ್ ಅನ್ನ ಏನು ಆರ್ ಯು ಶೂರ್ ವಾಂಟ್ ಟು ಪೇ ದ ಸೆಮಿಸ್ಟರ್ ಫೀಸ್ ಅಂತ ಇರುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದಾಗ ಬಹಳ ಸರಳವಾಗಿ ನಿಮಗೆ ಬರುತ್ತೆ ಚಲನ್ ಅಥವಾ ರಿಸಿಪ್ಟ್ ನಂಬರ್ ಅಂತ ಬರುತ್ತೆ. ನೀವೇನ್ ಮಾಡ್ಬೇಕಂದ್ರೆ ನಾವು ಆಲ್ರೆಡಿ ಬ್ಯಾಂಕಿಂದ ಒಂದು ಚಲನ್ ನಂಬರ್ ನಿಮಗೆ ಕಳಿಸಿರ್ತೀವಿ. ಎಲ್ಲಾ BA 3 ಇದು ಉದಾಹರಣೆಗೆ ಈ ಒಂದು ವಿದ್ಯಾರ್ಥಿ ಬಂದು ಒಂದು ನಿಮಿಷ, BA 5ನೇ ಸೆಮಿಸ್ಟರ್ ಆಗಿರುತ್ತೆ. ಅವ ಏನ್ ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ನಮ್ಮ ಚಲನ್ ನಂಬರ್ ಹಾಕಿರ್ತೀವಿ, ಈ ಚಲನ್ ನಂಬರ್ನ ಅವನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಆಕ್ಚುಲ್ ಅಮೌಂಟ್ ಪೇಡ್ ಅಂತ ಇರುತ್ತೆ. ಎಲ್ಲಾ ವಿದ್ಯಾರ್ಥಿಗಳು 730 ರೂಪಾಯಿ ಅಂತ ಎಂಟ್ರಿ ಮಾಡಿ. ಪೇಮೆಂಟ್ ದಿನಾಂಕ ಬಂದು ಈ ತರ ಕ್ಯಾಲೆಂಡರ್ ಓಪನ್ ಆಗುತ್ತೆ. ನೀವು 26 ಮೇಲೆ ಕ್ಲಿಕ್ ಮಾಡಿ. ನಂತರ ಅಪ್ಲೋಡ್ ಚಲನ್ ಅಂತ ಕೇಳುತ್ತೆ. ಇಲ್ಲಿ ಫೈಲ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಆಲ್ರೆಡಿ ನಾನೊಂದು ಕಡೆ ಸೇವ್ ಮಾಡಿದ್ದೀನಿ. ಈ ಸೇವ್ ಮಾಡಿರುವಂಥ ಫೈಲನ್ನು ಈ ಥರ ಸೆಲೆಕ್ಟ್ ಮಾಡಿ ಓಪನ್ ಮಾಡಿ ಸಬ್ಮಿಟ್ ಅಂತ ಮಾಡಿದ್ರೆ ಸಾಕು. ನಿಮ್ಮ ಮೂರನೇ ಸೆಮಿಸ್ಟರ್ ಅಥವಾ 5ನೇ ಸೆಮಿಸ್ಟರ್ನ ಅಡ್ಮಿಷನ್ ಪ್ರವೇಶ ಶುಲ್ಕದ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತೆ. ಸೊ ಇಷ್ಟು ಕೆಲಸವನ್ನ ನೀವು ಈ ಕೂಡಲೇ ಮಾಡಬೇಕು. ಅದಕ್ಕಾಗಿ ವಿಡಿಯೋ ಮೂಲಕವಾಗಿ ನಮಗೆ ಸಮಗ್ರವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ಪ್ರಕಾರ ತಾವೆಲ್ಲ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ.